ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಮತ್ತೆ ನಾವು ಹಾಕೊಳ್ಳೋದು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಲೈಕ್ ಕೊಡ್ತೀವಿ ಅಂತ ನನ್ಗೆ ಖಂಡಿತ ನಂಬಿಕೆ ಐತಿ. ಒಂದು ಲೈಕ್ ಮಾಡ್ರಿ. ಮತ್ತೆ ನಾನು ಇವತ್ತು ನಾಗರ ಪಂಚಮಿಗೆ ಶೇಂಗಾ ಉಂಡಿ ಮಾಡಕತ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಉಂಡಿ ಅದು. ಆರೋಗ್ಯ ಕೂಡ ಅಷ್ಟೇ ಒಳ್ಳೇದು ಮತ್ತೆ ಶಕ್ತಿ ಬರುವಂತ ಅದು ಉಂಡಿ ಅಂತಾನೆ ಹೇಳ್ಬೋದು. ಅಂದ್ರೆ ಅದ್ರ ಒಳಗೆ ಎಣ್ಣೆ ಅಂಶ ಇರ್ತೈತಿ ನೋಡ್ರಿ, ಅದು ಬಹಳ ಒಳ್ಳೇದು ಶೇಂಗಾದ ಉಂಡಿ. ಹಾಗಾಗಿ ಹಬ್ಬಗಳಿಗೆಲ್ಲ ಮಾಡ್ತೀವಿ ನಾವು. ಬೇಕಂದ್ರೆ ಯಾವಾಗಾದ್ರೂ ಮಾಡ್ಕೊಂಡು ಕೂಡ ತಿನ್ಬೋದು. ಅದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವಾಗ ಶೇಂಗಾದ ಉಂಡಿನ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ನಿಮ್ಗೆ ಸಿಂಪಲ್ ಆಗಿ ಶೇಂಗಾದ ಉಂಡಿನ ಮಾಡಿ ತೋರ್ಸಕ್ ಇಲ್ಲಿ ನಾನು 1 kg ಶೇಂಗಾದ ಕಾಳನ್ನ ತಗೊಂಡಿದ್ದೀನಿ. ಅದಕ್ಕೆ 6 ಏಲಕ್ಕಿ ತಗೊಂಡಿದ್ದೀನಿ. ಮತ್ತಿಲ್ಲಿ 1 kg ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇದು ಪುಡಿ ಬೆಲ್ಲ. ನೀವು ಗಟ್ಟಿ ಬೆಲ್ಲ ತಗೊಂಡ್ರೆ ಕುಟ್ಟಿ ಹಾಕೊಳ್ರಿ. ತುಂಬ ಸ್ವೀಟು, ತುಂಬ ಟೇಸ್ಟಿ ಇದೆ ಈ ಬೆಲ್ಲ. ನೋಡಕ್ಕೆ ಮಾತ್ರ ಈ ಥರ ಕಲರ್ ಇದೆ. ಟೇಸ್ಟ್ ಸಖತ್ತಾಗಿದೆ ಈ ಬೆಲ್ಲದ್ದು. ಮತ್ತು ಫಸ್ಟು ಈ ಶೇಂಗಾನ ನಾವು ಇವಾಗ ಹುರ್ಕೊಳ್ಳೋಣ್ರಿ. ಫಸ್ಟ್ ನೋಡ್ರಿ ಈ ಥರ ಕಡಾಯಿ ಇಟ್ಕೊಂಡಿನಿ. ಚಂದ ಕಾಯಬೇಕು ನೋಡ್ರಿ. ಈಗ ಕಡಾಯಿ ಕಾದದ. ಈಗ ನಾವು ಅರ್ಧ ಹಾಕೊಂಡು ಹುರ್ಕೊಳ್ಳೋಣ್ರಂತ. ಇದು ಚಂದಾಗಿ ಹುರ್ಕೋಬೇಕ್ರಿ ನಾವು. ಕೈ ಬಿಡದೆ ಕೈ ಆಡಿಸ್ಕೊಂಡ್ರೆ ಒಂದೊಂದು ಕಣ್ಣು ಹೆಂಗೆ ಬೀಳ್ತಾವೆ ನೋಡ್ರಿ. ಹಂಗೆ ಶೇಂಗಾ ಚಂದ ಹುರಿದಿರ್ತಾವೆ. ನಾವು ಒಂದೇ ಸತಿ ಬಿಟ್ಟು ತಿರುಗಾಡಕ್ಕೆ ಹೋದೆವು ಅಂದ್ರೆ ಒಂದು ಕಡೆ ಹುರಿದಿರ್ತವೆ, ಒಂದು ಕಡೆ ಹಸಿ ಹುರಿದಿರ್ತದೆ. ಆವಾಗ ಶೇಂಗಾ ಉಂಡಿ ಟೇಸ್ಟ್ ಬರಲ್ಲ. ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೆ ಮತ್ತು ಒಂದೊಂದು ಟಿಪ್ಸ್ ಇರ್ತೈತೆ ಅದ್ರ ಒಳಗೆ. ಇದನ್ನು ಚೆಂದಾಗಿ ಹುರ್ಕೋಬೇಕ್ರಿ ಕೈ ಬಿಡ್ದೇನೆ ನಾವು. ಈಗ ನಾಗರ ಪಂಚಮಿಗೆ ಎಲ್ಲ ಥರದ ಉಂಡಿಗಳು ಮಾಡ್ತಾರೆ. ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಉಂಡಿ, ಕರ್ದಂಟ, ಚೋಡ, ಕಾರ್ಚಿಕೆ ಅಂತ ಸಿಕ್ಕಾಪಟ್ಟೆ ಮಾಡ್ತಾರೆ. ಹಾಗಾಗಿ ನನಗೆ ಸಾಧ್ಯ ಆದಷ್ಟು ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ. ಇವತ್ತು ಇದು ಶೇಂಗಾದ ಉಂಡಿನ ಮಾಡಕತ್ತೀನಿ. ಒಂದು ದಿವಸ ಮತ್ತು ನಾನು ಹಾಗೆ ಹೆಸ್ರು ಕಾಳು ಉಂಡಿ ಮತ್ತು ಅಲಸಂದಿ ಕಾಳು ಉಂಡಿ ಮತ್ತು ಬೇಸನ್ ಉಂಡಿ, ಕಡಲೆ ಬೇಳೆದು ಈ ಥರದ್ದು ರೆಸಿಪಿಗಳು ನಾನು ಹಾಕ್ತಾ ಇರ್ತೀನಿ. ಅದಕ್ಕಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮತ್ತು ಹಾಗೆ ಬೆಲ್ ಐಕನ್ ಒತ್ತಿದ್ರಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮತ್ತು ನೋಡಿಕೊಂಡು ನೀವು ಕೂಡ ಮಾಡ್ಕೋಬೋದು. ನೋಡ್ರಿ ಇನ್ನ ಹುರ್ಕೊಳಕತ್ತೀನಿ ನಾ ಶೇಂಗಾ. ಹುರಿದವು ಈಗ ತೆಗಿತೀನಿ. ಹುರ್ಕೋಬಾರ್ದು ಈಗ ಇವು. ಶೇಂಗದ ಕಾಳು ನೋಡ್ರು. ಈಗ ಆರ್ಯಾವು ಶೇಂಗದ ಕಾಳ ನೋಡ್ರಿ ಈ ರೀತಿ ಹುರ್ಕೋಬೇಕು. ಹುರ್ಕೊಂಡು ಈ ಥರ ಮಾಡೋದು ನೋಡ್ರಿ. ಹಿಂಗೆ ಸಿಪ್ಪಿ ಎಲ್ಲ ಸುಲಿಬೇಕು, ಚಂದಾಗೆ ಹುರಿಬೇಕು ಈ ಥರ. ಕೆಲವೊಬ್ರು ಏನು ಮಾಡ್ತಾರ, ಇದೆಲ್ಲ ತೆಗಿತಾರ, ಇದೆಲ್ಲ ಸೊಟ್ಟೆ ತೆಗೆದು ಮಾಡ್ತಾರ. ಇದು ಏನಿರ್ತದ ಸೊಪ್ಪಿ ಅದೆಲ್ಲ ತೆಗಿತಾರ. ನಾ ತೆಗಿಯಲ್ಲ. ಏನಿರೋದು ಸೊಪ್ಪಿ ಒಳಗೆ ಇರ್ತೈತಿ ರುಚಿ ಅನ್ನೋದು, ಅದೆಲ್ಲ ತೆಗೆದ್ರೆ ಶೇಂಗಾದ ಉಂಡಿ ರುಚಿ ಆಗಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಶೇಂಗಾ ಈಗ ಮಿಕ್ಸಿ ಹಾಕೊಂಬರ್ತೀನಿ ರೀ. ಅದನ್ನು ಒಂದು ಸ್ವಲ್ಪ ತರಿಯಾಗಿರ್ಬೇಕು. ಭಾಳ ಸಣ್ಣ ಆಗ್ಬಾರ್ದು, ಭಾಳ ದಪ್ಪನಿರ್ಬಾರ್ದು. ಒಂದು ಜರ ತರಿಯಾಗಿದ್ರೆ ಉಂಡಿ ಭಾಳ ಮಸ್ತ್ ಆತವ್ರಿ. ನೋಡ್ರಿ ಈ ಥರ ರುಬ್ಕೊಂಬರ್ಬೇಕು, ಮಿಕ್ಸಿ ಮಾಡ್ಕೊಬೇಕು. ನೋಡ್ರಿ ನಾನು ಎಲ್ಲಾನು ಇದೇ ಥರ ಈಗ ರುಬ್ಕೊಂಬರ್ತೀನಿ ರೀ. ನೋಡ್ರಿ ಇಲ್ಲಿ ಬೆಲ್ಲನ ಹಾಕ್ಕೊಳಕತ್ತೀನಿ. ಇದು ಇಷ್ಟು ಪುಡಿ ಮಾಡ್ಕೊಂಡಿನಿ. ಇದಕ್ಕೀಗ ಬೆಲ್ಲನ ಹಾಕೋತೀನಿ ರೀ. 1 kg ಶೇಂಗದ ಕಾಳು ತೊಗೊಂಡಿನಿ. ಕೆಲವೊಬ್ರು ಏನು ಮಾಡ್ತಾರಂದ್ರೆ 1 kgಗೆ 1.5 kg ಬೆಲ್ಲ ಹಾಕೋತಾರೆ. ನಾವು ಭಾಳ ಸ್ವೀಟ್ ತಿನ್ನಲ್ಲ. ಹಾಗಾಗಿ 1 kgಗೆ ನಾನು 1 kg ಬೆಲ್ಲ ಹಾಕೊಳತ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು 1.5 kg ಬೆಲ್ಲನ ಹಾಕೋಬೋದು. ಇಲ್ಲಾಂದ್ರೆ ಅರ್ಧ kgನೂ ನಡೀತದ. ತುಂಬ ಕಮ್ಮಿ ಸ್ವೀಟ್ ತಿನ್ನೋರು ಅಂದ್ರೆ ಅರ್ಧ kg ಹಾಕೊಂಡ್ರೆ ನಡೀತದ. ನಾ ಸರಿ ಹಾಕೊಳತ್ತೀನಿ ಬೆಲ್ಲ ಮತ್ತು ಶೇಂಗದ ಕಾಳು 1 kg. ಇದು ಮೀಡಿಯಮ್ಯಾಗ ಆಗ್ತದ, ಕಮ್ಮಿನೂ ಆಗಲ್ಲ ಜಾಸ್ತಿನೂ ಆಗಲ್ಲ. ಕೆಲವೊಬ್ರು ಸ್ವೀಟ್ ಜಾಸ್ತಿ ತಿಂತಾರೆ. ನೀವು ರುಚಿ ಹೆಂಗೆ ತಿಂತಾರೆ ಹಂಗೆ ನೋಡ್ಕೊಂಡು ಬೆಲ್ಲ ಹಾಕೋರಿ. ಹಾಕೊಂಡು ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕೋಬೋದು. ನಾನು ಅದನ್ನು ಒಂದು ರೆಸಿಪಿ ಐತಿ ನಂದು, ನೋಡಿಲ್ಲ ಅಂದ್ರೆ ನೋಡ್ರಿ.
ಈಗ ಸಿಂಪಲ್ ಆಗಿ ನಾನು ಶೇಂಗಾದ ಉಂಡೆ ಈ ರೀತಿ ಮಾಡ್ಕೋಬೋದು ಅಂತ ತೋರ್ಸಾಕತ್ತೀನಿ ನೋಡ್ರಿ. ಬೆಲ್ಲ ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನ ನಾವು ಬರೀ ಮಿಕ್ಸ್ ಮಾಡ್ಕೊಂಡ್ರೆ ಆಗೋದಿಲ್ರಿ, ಇದು ಕಲಿಸ್ತಾ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡ್ಕೋತ ಬಂದ್ವಿ ಅಂದ್ರೆ ಅವಾಗ ಏನು ಮಾಡ್ತದೆ, ಶೇಂಗಾ ಪುಡಿ ಎಣ್ಣೆ ಬಿಟ್ಕೋತದ ಮತ್ತು ಬೆಲ್ಲ ಕೂಡ ಎಣ್ಣೆ ಬಿಟ್ಕೊಂಡು ಏನು ಮಾಡ್ತದ ಅಂದ್ರೆ ಎರಡು ಚಂದ ಮಿಕ್ಸ್ ಆತಾವ. ನಮ್ಗೆ ಹಿಂಗೆ ಉಂಡೆ ಕಟ್ಟಾಕ ಹದ ಬರ್ತದ್ರಿ. ಅದು ಬರೀ ಹಿಂಗೆ ಸುಮ್ಮನೆ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಉಂಡೆ ಕಟ್ಟಾಕ ಬರೋದಿಲ್ಲ, ಪುಡಿ ಆಗಿಬಿಡ್ತದ ಅದು. ಹಂಗಾಗಿ ಚಂದ ಮಿಕ್ಸ್ ಮಾಡ್ಕೊಂಡು ಈ ಥರ ತಿಕ್ಬೇಕ್ರಿ. ಇದು ಹಿಂಗೆ ತಿಕ್ಕಿ ತೋರಿಸ್ತೀನಿ ನಿಮ್ಗೆ ನೋಡೋಣ ಎಣ್ಣೆ ಹೆಂಗೆ ಬರ್ತೈತಿ ನೋಡ್ರಿ. ಈಗ ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಯ್ತು. ಈ ಥರ ಬಂತಂದ್ರೆ ಉಂಡೆ ಕಟ್ಕೊಳಕ ನಮ್ಗೆ ಅನುಕೂಲ ಆಗ್ತದ್ರಿ. ಈ ಥರ ಕಟ್ಕೋಬೋದು. ಅದಕ್ಕೆ ಇದನ್ನ ಈ ಥರ ತಿಕ್ಕಬೇಕು. ಇನ್ನ ತಿಕ್ಬೇಕ್ರಿ, ಇದು ಉಂಡೆ ಬರಲ್ಲ. ಇನ್ನ ತಿಕ್ಬೇಕಿದು. ಮಿಕ್ಸ್ ಮಾಡ್ಕೊಂಡು ಚಂದ ಹಂಗ ಹೆಚ್ಚಿ ತಿಕ್ಬೇಕ್ರಿ. ಇದು ಹಂಗೆ ನಾವು ಇದಕ್ಕೆ ಏಲಕ್ಕಿ ಹಾಕೊಂಡ್ಬಿಡ್ರಿ. ಏಲಕ್ಕಿ ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡ್ಕೊಂಡು, ಏಲಕ್ಕಿ ಇಷ್ಟ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಬಿಡ್ರಿ ನಡೀತದ. ಆದ್ರೆ ಸ್ವಲ್ಪ ಏಲಕ್ಕಿ ಹಾಕೊಂಡ್ರೆ ಫ್ಲೇವರ್ ಚಂದ ಇರ್ತದ ಅಂತೇಳಿ ಹಾಕೊಂಡಿನಿ. ಚಂದಾಗಿ ಕಲ್ಸಲ್ರಂತ. ನಾನು ಮರದ ಹಾಕೊಂಡು ತಿಕ್ಕೋತೀನಿ. ಈಗ ಕುಟ್ಟಾಗ ಅನುವಾಗಲಾಗೈತಿ. ಮರದ ಹಾಕಿ ತಿಕ್ಕೊಳ್ಳೋನು. ಅವಾಗ ಹಿಂದಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಎಣ್ಣೆ ಮರ ಇದ್ದು, ಅವಾಗ ಎಣ್ಣೆ ಮರದ ಹಾಕಿ ತಿಕ್ಕಿ ಉಂಡೆ ಕಟ್ಟಿದ್ರೆ ಎಷ್ಟು ರುಚಿ ಇರ್ತದ್ರಿ ಅವಾಗ. ಈಗ ಅಂತ ಮರನೂ ಇಲ್ಲ, ಏನೂ ಇಲ್ಲ. ಈ ಥರ ನೋಡ್ರಿ ಹಿಂಗೆ ಮರದ ಹಾಕೊಂಡು ತಿಕ್ಕೊಳಕ ನಮ್ಗೆ ಹಿಂಗೆ ಅನುಕೂಲ ಆಗ್ತದ ನೋಡ್ರಿ. ಜರ ಮ್ಯಾಕ್ ಹೋಗ್ಬಿಡ ನೋಡ್ರಿ. ಹಿಂಗೆ ತಿಕ್ಕೊಂಡಂಗೆ ಇವಾಗ ಎಣ್ಣೆ ಬರ್ತದ. ಕಲರ್ ಚೇಂಜ್ ಆಗತ್ತ ನೋಡ್ರಿ ನೀವು. ಇದಕ್ಕೆ ನೋಡ್ರಿ, ಇದಕ್ಕೆ ಹೆಂಗೆ ಕಲರ್ ಚೇಂಜ್ ಐತಿ ನೋಡ್ರಿ. ಉಂಡೆ ಕಟ್ಟಾಕತ್ತೀನಿ ಈ ರೀತಿ. ಇದನ್ನ ಕಲಿಸ್ಕೋಬೇಕು. ನೀವೇನಾದ್ರೂ ಬೆಲ್ಲ, ಪುಡಿ ಬೆಲ್ಲ ಇಲ್ಲ, ನೀವು ಇದ್ರ ಪೆಂಟಿ ಬೆಲ್ಲ ಹಾಕೋತೀನಿ ಅಂದ್ರ ಅದು ಏನಂದ್ರೆ ಸ್ವಲ್ಪ ಒಡೆದು ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಟ್ಟು ಶೇಂಗಾದ ಕಾಳು ಅರ್ಧಂಬರ್ಧ ಮಿಕ್ಸಿ ಮಾಡ್ಕೋರಿ. ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋರಿ. ನಿಮ್ಗೆ ಉಂಡೆ ಕಟ್ಟಾಕ ಭಾಳ ಈಸಿ ಆಗ್ತದ. ಯಾಕಂದ್ರೆ ಬೆಲ್ಲ ದಪ್ಪಂದು ಮೆತ್ತಗೆ ಒಡೆದು ಹಾಕೊಂಡ್ರು ಕೂಡ ಗಂಟು ಉಳಿತದ. ಹಾಗಾಗಿ ನೀವು ಶೇಂಗಾ ಜೊತೆಗೆ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಅಂದ್ರೆ ಈಸಿ ಆಗ್ತದೆ ನಿಮ್ಗೆ ಉಂಡೆ ಕಟ್ಟಾಕ. ನೋಡ್ರಿ ಹೆಂಗೆ ಉಂಡೆ ರೆಡಿ ಮಾಡತ್ತೀನಿ. ನೋಡ್ರಿ ನಾಗರ ಪಂಚಮಿ ಉಂಡೆ ರೆಡಿ ಆಗಕತ್ತಾವು. ನಿಮ್ಗೆ ಇದೇ ಥರ ನಾನೆಲ್ಲನೂ ಕಟ್ಟಿ ತೋರಿಸ್ತೀನಿ ಅಂತ. ಇನ್ನೇನು ಪಂಚಮಿ ಹಬ್ಬ ಸನಿ ಬತ್ರಿನ ಎಲ್ಲ ಒಂದೊಂದು ಮಾಡ್ಕೊಳ್ಳೋದು. ಹಬ್ಬಕ್ಕಂತೂ ಮಾಡಲೇಬೇಕ್ರಿ ಇವೆಲ್ಲ. ನೋಡ್ರಿ ಇಲ್ಲಿ ಶೇಂಗಾದ ಉಂಡೆ ರೆಡಿ. ಅದು ಈ ರೀತಿ ನಾನು ಶೇಂಗಾದ ಉಂಡಿನೇ ಕಟ್ಟೀನಿ. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಮತ್ತೆ ಇದೇ ಥರ ಹೊಸ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಸಿಪಿ ಹಿಂಗೆ ಇಷ್ಟ ಆಯ್ತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ಶೇಂಗಾದ ಉಂಡೆ ರೆಡಿ ಆಗ್ಯಾವು. ನೀವು ಕೂಡ ಮಾಡ್ಕೊತೀರಿ. ಹಬ್ಬಕ್ಕೆ ಮಾಡ್ಬೇಕಂತ ಏನಿಲ್ಲ, ಯಾವಾಗ ಬೇಕೋ ಅವಾಗ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ಭಾಳ ಒಳ್ಳೆಯದು, ಆರೋಗ್ಯ ಕೂಡ ಭಾಳ ಒಳ್ಳೆಯದು ಶೇಂಗಾದ ಉಂಡೆ. ಇದರ ಒಳಗೆ ಎಣ್ಣೆ ಅಂಶ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಿದು. ಹಾಗಾಗಿ ನೋಡಿದ್ರಲ್ಲ. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.